ಮುಂದಿನ ವರ್ಷ ಮತ್ತೆ ಲೋಕಸಭಾ ಚುನಾವಣೆಯನ್ನು ಈ ದೇಶ ಎದುರಿಸುವಂಥ ಒಂದು ಪ್ರಸಂಗ ಬಂದಿದೆ. ಆ ನಿಟ್ಟಿನಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಸಹಿತ ಈ ಬಾರಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಮತ್ತೆ ಅಧಿಕಾರಕ್ಕೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿವೆ. ಆ ನಿಟ್ಟಿನಲ್ಲಿ ನಮ್ಮ ಬಿಜಾಪುರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾದಂಥ ಶ್ರೀ ರಾಜಶೇಖರ್ ಯಡಳ್ಳಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ತೆ. ರಾಜಶೇಖರ್ ಯಡಳ್ಳಿ ಅವರು ಕಳೆದ 35 ವರ್ಷಗಳ ಕಾಲ PWDಯಲ್ಲಿ ಉನ್ನತವಂತಹ ಒಂದು ಕೆಲಸವನ್ನು ಮಾಡ್ತಾ ತಮ್ಮ ಉದ್ಯೋಗವನ್ನು ಸಮಾಜ ಸೇವೆ ಎಂದು ತಿಳಿದುಕೊಂಡು ಸಾಕಷ್ಟು ಜನರಿಗೆ ಅನುಕೂಲವಾದಂತಹ ಒಂದು ಕೆಲಸವನ್ನು ಇದುವರೆಗೆ ಮಾಡಿಕೊಟ್ಟಿದ್ದಾರೆ. ಇಂಥ ವ್ಯಕ್ತಿ ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕೆಂಬುದು ಬಿಜಾಪುರ ಜಿಲ್ಲೆಯ ಒಂದು ಅಭಿಲಾಷೆಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜಶೇಖರ್ ಯಡಳ್ಳಿಯವರ ಮನದಲ್ಲಿದ್ದಂಥ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೊಮ್ಮೆ ಶ್ರೀ ರಾಜಶೇಖರ್ ಯಡಳ್ಳಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ನಮಸ್ತೆ. ನಮಸ್ಕಾರ ಸರ್. ತಾವು ಕಳೆದ 35 ವರ್ಷಗಳ ಕಾಲ PWDಯಲ್ಲಿ ಉನ್ನತವಾದಂತಹ ಒಂದು ಹುದ್ದೆಯನ್ನು ತಾವು ಅಲಂಕರಿಸಿದ್ರಿ. ಈಗ ತಾನೇ ನಿವೃತ್ತಿಯನ್ನು ತಾವು ಅನುಭವಿಸಿದ್ರಿ. ಈ ನಿವೃತ್ತಿಯ ನಂತರ ತಾವು ರಾಜಕೀಯಕ್ಕೆ ಬರಬೇಕಂತ ಯಾಕೆ ಅನ್ನಿಸ್ತು? ನೋಡಿ ಸರ್, ನಾನು ಸುಮಾರು 35 ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದವನು. ನಾನು ಮೂಲತಃ ಅವಿಭಜಿತ ವಿಜಯಪುರ ಜಿಲ್ಲೆಯವನು. ನಾನು ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದೆ. ನಂತರ 1996ರಿಂದ ಬಸವನ ಬಾಗೇವಾಡಿ ತಾಲೂಕಿನಿಂದ ಪ್ರಾರಂಭಿಸಿ ಇಂಡಿ ತಾಲೂಕಿನಲ್ಲಿ, ಜೊತೆಗೆ 2009ರಿಂದ ಸುಮಾರು 7ರಿಂದ 8 ವರ್ಷ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ PWDಯಲ್ಲಿ ಈ ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನಾನು ಒಂದು ಸರ್ಕಾರಿ ಸೇವೆಯಲ್ಲಿದ್ದಾಗ ನಾನು ನನ್ನ ಸೇವೆಯನ್ನು ನಾನು ಜನರ ಅಭಿವೃದ್ಧಿಗಾಗಿ ಮೀಸಲಿಟ್ಟವನು ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನಪಟ್ಟವನು. ನಾನು ಈ ಜಿಲ್ಲೆಯಲ್ಲಿ ಸುಮಾರು ವರ್ಷ ನನ್ನ ಸರ್ಕಾರಿ ಸೇವೆಯನ್ನು ಸಲ್ಲಿಸಿರುವುದರಿಂದ ಈ ಜಿಲ್ಲೆಯ ವಿವಿಧ ಹಂತದ ಸಮಾಜದ ಮುಖಂಡರಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳ ಒಡನಾಡಿಗಳು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಎಲ್ಲರ ಜೊತೆಗೆ ನನ್ನ ಒಡನಾಟ ಇದೆ. ಆದುದರಿಂದ ನನ್ನ ನಿವೃತ್ತಿ ಹೊಂದಿದ ನಂತರ ನನಗೆ ಈ ಸಮಾಜ ಸೇವೆಯ ಒಂದು ನನ್ನ ಕಾರ್ಯವನ್ನು ನನ್ನ ಸಮಾಜದ ಹಿರಿಯ ಮುಖಂಡರು ಗಮನಿಸಿ, ನನ್ನ ಹಿತೈಷಿಗಳು ಗಮನಿಸಿ, ನನಗೆ ನೀವು ರಾಜಕೀಯಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಬಹುದು ಅಂತ ನನಗೆ ಪ್ರೇರೇಪಿಸಿದ್ರಿಂದ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಒಂದು ಸೇವಾ ಮನೋಭಾವ ಇಟ್ಟುಕೊಂಡು ಬಂದಿದ್ದೀನಿ. ರಾಜಕೀಯಕ್ಕೆ ತಾವೇ ನಿಲ್ಲಬೇಕು ಅಂತ ಅನ್ನಿಸ್ತು ಚುನಾವಣೆಗೆ, ಇಲ್ಲ ಇಡೀ ಸಮಾಜ ತಮಗೆ ಒತ್ತಡವನ್ನು ಹಾಕಿದ್ದಕ್ಕೆ ತಾವು ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕಂತ ಏನಾದರೂ ವಿಚಾರ ಮಾಡಿದ್ರೆ? ನೋಡಿ, ನನಗೆ ಚುನಾವಣೆ ಬರಬೇಕು, MLA ಆಗಬೇಕು, MP ಆಗಬೇಕಂಥೇಳಿ ನನಗೆ ಯಾವ ಅಭಿಲಾಷೆ ಕೂಡ ಇರಲಿಲ್ಲ. ಯಾಕೆಂದರೆ ನಮ್ಮ ಕುಟುಂಬ ಕೂಡ ಬಯಸ್ತದೆ, ನೀವು ನಿವೃತ್ತಿಯಾಗಿದ್ದೀರಿ, ಸಾಕಷ್ಟು ಕೆಲಸ ಮಾಡಿದ್ದೀರಿ, ನೀವು ಇನ್ನು ಪೆನ್ಷನ್ ತೊಗೊಂಡು ಆರಾಮಾಗಿರಿ ಅಂತ. ಆದರೆ ನನ್ನಲ್ಲಿರುವ ಒಂದು ತುಡಿತ ಏನಿದೆ, ಸಮಾಜ ಸೇವೆಯ ತುಡಿತ ಏನಿದೆ, ನನಗೆ ಈ ಸಮಾಜ ಸೇವೆಯ ಕಡೆಗೆ ಒಂದು ರಾಜಕಾರಣದ ಮುಖಾಂತರ ಪ್ರೇರೇಪಿಸಿದೆ. ಜೊತೆಗೆ ನನ್ನ ಸೇವೆಯನ್ನು ಗುರುತಿಸಿ ನನ್ನ ಸಮಾಜದ ಹಿರಿಯರಿರ್ಬೋದು, ಮುಖಂಡರಿರ್ಬೋದು, ನನ್ನ ಹಿತೈಷಿಗಳಿರ್ಬೋದು, ಅವರು ಕೂಡ ನನ್ನನ್ನು ನೀವು ಸಮಾಜ ಸೇವೆಯನ್ನು ನೀವು ರಾಜಕಾರಣದ ಮುಖಾಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಹುದು ಅಂತ ನನ್ನ ಪ್ರೇರೇಪಿಸಿದ್ದರಿಂದ ನಾನು ಈ ರಾಜಕೀಯ ಅರಣ್ಯಕ್ಕೆ ಬಂದಿದ್ದೀನಿ. ಅಂದರೆ ಒಂದು ರೀತಿಯಿಂದ ಸಮಾಜ ಸೇವೆ ಮಾಡಬೇಕಾದ ರಾಜಕಾರಣ ಅನಿವಾರ್ಯನಾ? ಹಾಗಂತೇನಿಲ್ಲ, ಸಮಾಜ ಸೇವೆಯನ್ನು ಸಪ್ರೇಟಾಗಿ ಮಾಡಬಹುದು. ಆದಾಗ್ಯೂ ಕೂಡ ಈಗ ನೀವು ರಾಜಕಾರಣ ಅಂದರೆ ರಾಜಕಾರಣಿಯಾಗಿ ನಾವು
ಇನ್ನೂ ಹೆಚ್ಚಿನ ಜನರ ಸಂಪರ್ಕದಿಂದ, ಪಕ್ಷದ ಮುಖಾಂತರ ಜನರ ಸಂಪರ್ಕದಿಂದ ನೀವು ಒಬ್ಬ ಸಂಸದನಾಗಿರ್ಬೋದು, ಒಬ್ಬ ಶಾಸಕನಾಗಿರ್ಬೋದು, ಹೆಚ್ಚಿನ ಒಂದು ಸಮಾಜ ಸೇವೆ ಸಲ್ಲಿಸಲಿಕ್ಕೆ ಹೆಚ್ಚೆಚ್ಚು ಅವಕಾಶಗಳು ಇರ್ತವೆ ಅಂತ ನನ್ನ ಅಭಿಪ್ರಾಯ. ಈಗ ತಾವು ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು? ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ ಕೂಡ ಒಬ್ಬ ಈ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಈ ರಾಜ್ಯದ, ಈ ದೇಶದ ಒಂದು ಪರಿಸ್ಥಿತಿಯ ಬಗ್ಗೆ, ಈ ರಾಜಕಾರಣದ ಬಗ್ಗೆ ನಾನು ಆವಾಗಲೂ ಕೂಡ ಅವಲೋಕನ ಮಾಡ್ತಾಯಿದ್ದೆ. ನನಗನ್ನಿಸ್ತಾ ಇತ್ತು, ಈ ಸದ್ಯಕ್ಕೆ ಬೇಕಾಗಿರುವುದು ನಮಗೆ ಒಂದು ಸಂವಿಧಾನಾತ್ಮಕವಾಗಿರುವಂಥ ಒಂದು ಜಾತ್ಯತೀತವಾಗಿರುವಂಥ ಒಂದು ಪಕ್ಷದ ಅಧಿಕಾರ ಇರಬೇಕು. ಅದೇ ಕಾರಣಕ್ಕಾಗಿ ನಾನು ಗಮನಿಸಿದಾಗೆ ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನಾತ್ಮಕವಾಗಿ, ಸಂವಿಧಾನದ ಆಶಯಗನುಗುಣವಾಗಿ ಜಾತ್ಯತೀತವಾಗಿ ಇರುವಂಥ ಒಂದು ಪಕ್ಷ ಮತ್ತು ದಲಿತರ ಮತ್ತು ಇತರ ಹಿಂದುಳಿದವರ ಅಭಿವೃದ್ಧಿಗಾಗಿ ಇರುವಂಥ ಪಕ್ಷ ಅಂತ ನನ್ನ ಅಭಿಪ್ರಾಯ. ಅದೇ ಕಾರಣಕ್ಕಾಗಿ ನಾನು ಆ ಪಕ್ಷವನ್ನು ಸೇರಿಕೊಂಡು ಮತ್ತು ಸಮಾಜ ಸೇವೆ ಮಾಡುವ ಉದ್ದೇಶದಿಂದ ಆ ಪಕ್ಷಕ್ಕೆ ನಾನು ಸೇರಿಕೊಂಡಿದ್ದೆ. ತಾವು 35 ವರ್ಷಗಳ ಕಾಲ ಸರ್ಕಾರಿ ಹುದ್ದೆಯಲ್ಲಿ ಇದ್ದಂಥವು, ಈಗ ಒಮ್ಮಿಂದೊಮ್ಮೆಲೆ ಬಂದು ತಾವು ಕಾಂಗ್ರೆಸ್ ಪಕ್ಷದ MP ಟಿಕೆಟನ್ನು ಕೇಳ್ತಾ ಇದ್ದೀರಿ. ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ ಮತ್ತು ಸಾಕಷ್ಟು ಕೆಲಸ ಮಾಡಿದಂಥ ಕಾರ್ಯಕರ್ತರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ತಮಗೆ ಯಾಕೆ ಟಿಕೆಟನ್ನು ಕೊಡಬೇಕು? ನೋಡಿ, ಈಗಾಗಲೇ ತಮಗೆ ಹೇಳಿದ್ದೇನೆ, ನಾನು 35 ವರ್ಷ ಸರ್ಕಾರಿ ಸೇವೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿಯೇ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿದ್ದೇನೆ. ಈ ಅವಧಿಯಲ್ಲಿ ನಾನು ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದ ಮುಖಂಡರ, ನಾಯಕರ ಒಂದು ಉತ್ತಮ ಸಂಪರ್ಕವನ್ನು ಹೊಂದಿದ್ದೇನೆ. ಮತ್ತು ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ ನನ್ನೊಂದು ನೌಕರಿ ಎಲ್ಲ ಅದೊಂದು ಸೇವೆ ಅಂತ ತಿಳ್ಕೊಂಡು ಮಾಡಿದ್ದೇನೆ. ಹೀಗಾಗಿ ನನಗೆ ಎಲ್ಲ ತಾಲೂಕಿನ ಮುಖಂಡರು ಕೂಡ ನನ್ನ ಇವತ್ತು ಕೂಡ ಗುರುತಿಸ್ತಾರೆ. ಹೀಗಾಗಿರುವುದರಿಂದ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನಗೆ ಟಿಕೆಟ್ ನೀಡಿದಲ್ಲಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈ ಸಲ ಸಂಸದನನ್ನು ಆರಿಸಿಕೊಳ್ಳುವಂಥ ಒಂದು ಅಭಿಪ್ರಾಯ ನನಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸಮಾಜಕ್ಕೆ ಟಿಕೆಟ್ ಕೊಡಬೇಕನ್ನುವಂಥ ಒಂದು ಪ್ರಯತ್ನ ನಡೆದಿತ್ತು. ಆದರೆ ನಿಮ್ಮ ಸಮಾಜನೇ ಅದನ್ನು ತಿರಸ್ಕಾರ ಮಾಡ್ತು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆಯಲ್ಲ. ನೋಡಿ, 2018 ಚುನಾವಣೆಯಲ್ಲಿ ಇವತ್ತು ನಮ್ಮ ಸಮುದಾಯಕ್ಕೆ ಟಿಕೆಟನ್ನು ಅನಾಯಾಸವಾಗಿ ಬಂದಿತ್ತು. ಆದರೆ ಮುಂಚೂಣಿಯಲ್ಲಿರುವ ನಮ್ಮ ನಾಯಕರುಗಳು ಅದರ ಬಗ್ಗೆ ನಿರಾಸಕ್ತಿ ತೋರಿಸಿದ್ರಿಂದ ಅದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಆ ಸಮಯದಲ್ಲಿ. ಅದೇ ಕಾರಣದಿಂದಾಗಿ 2023ರಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಟಿಕೆಟನ್ನು ಸಿಕ್ಕಲಿಲ್ಲ. ಈ ಕಾರಣದಿಂದಾಗಿ ಈ ಮುಂಬರುವ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಸುಮಾರು 3 ಲಕ್ಷ ಮತದಾರರಿರುವಂಥ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಒಬ್ಬ ಮುಂಚೂಣಿಯಲ್ಲಿ ನಾವು ನಿಲ್ಲಬೇಕು ಅಂಥೇಳಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿ ರಾಜಕೀಯಕ್ಕೆ ಧುಮುಕಿದ್ದೀನಿ. ಅಂದರೆ ಜಿಲ್ಲೆಯಲ್ಲಿ 3 ಲಕ್ಷ ಜನಸಂಖ್ಯೆ ತಮ್ಮದು ಇದ್ದು ಸಹಿತ ನಿಮ್ಮ ಸಮಾಜದಲ್ಲಿ ಒಬ್ಬ ಸಮರ್ಥ ನಾಯಕತ್ವವನ್ನು ಕೊಡ್ತಾ ಇದ್ದೇನೆ? ಸಮರ್ಥ ನಾಯಕರು ಇದ್ದಾರೆ. ಆದರೆ ಏನಾಗ್ತಾ ಇದೆ ಅಂದರೆ, ಇಲ್ಲಿರುವಂಥ ನಮ್ಮ ಸಮುದಾಯದ ನಾಯಕರು ಕೇವಲ ರಾಜ್ಯ ರಾಜಕಾರಣಕ್ಕೆ, ಸ್ಥಳೀಯ ರಾಜಕಾರಣಕ್ಕೆ, ಸ್ಥಳೀಯ ಸಂಸ್ಥೆಗಳ ರಾಜಕಾರಣಕ್ಕೆ ಸೀಮಿತರಾಗ್ತಾ ಇದ್ದಾರೆ. ಹೀಗಿರುವುದರಿಂದ ಈ ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ತೋರಿಸುವವರು, ಈ ಲೋಕಸಭೆ ಚುನಾವಣೆಗಾಗಿ ಆಸಕ್ತಿ ತೋರಿಸುವವರು ಬಹಳಷ್ಟು ಕಡಿಮೆ ಇರುವುದರಿಂದ ಈಗ ಸಮಾಜ ನನ್ನನ್ನೇ ಮುಂಚೂಣಿಯಲ್ಲಿ ನಿಲ್ಲಿಸಿದೆ. ಅದೇ ಕಾರಣಕ್ಕಾಗಿ ನನಗೆ ಟಿಕೆಟ್ ಪಕ್ಷ ನೀಡಬೇಕಂತೆ ನಾನು ಪಕ್ಷದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಿಮ್ಮದು ಸಂಖ್ಯೆ 3 ಲಕ್ಷ ಇದ್ದು ಅಂತ ತಾವು ವಿನಾಯಿಗೆ ಹೇಳಿದ್ದೀರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಸಣ್ಣ ಸಮಾಜದ ವಿಠ್ಠಲ್ ಕಟಕದೊಂದಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿತು. ಆದರೆ ದೊಡ್ಡ ಸಮಾಜವನ್ನು ಅಲಕ್ಷಿಸಿತು ಅನ್ನುವಂಥ ಒಂದು ಏನಾದರೂ ತಮಗೆ ನೋವಿದೆನಾ? ನೋಡಿ, ವಿಠ್ಠಲ್ ಕಂಡುಕೊಂಡವರು ಕೂಡ ಒಂದು ಪರಿಶಿಷ್ಟ ಜಾತಿಯ ಒಬ್ಬ ಮೈಕ್ರೋ ಕಮ್ಯುನಿಟಿಯ ಒಬ್ಬ ನಾಯಕರು. ನಾವು ಈಗ ಏನಾಗಿದೆ ಅಂದರೆ 2023 ಚುನಾವಣೆಯಲ್ಲಿ
ನಮಗೆ ನಮ್ಮ ಪಕ್ಷಕ್ಕೆ ಕಾರಣ ಅಂತಂದರೆ ಟಿಕೆಟ್ ನಾವು ಬಿಟ್ಟಿರ್ಬೋದು ಅಥವಾ ನಮಗೆ ಟಿಕೆಟ್ ಸಿಗದೇ ಇರಬಹುದು. ಈ ಕಾರಣದಿಂದಾಗಿ ಒಬ್ಬ ಮೈಕ್ರೋ ಕಮ್ಯುನಿಟಿ ಮನುಷ್ಯನಿಗೆ ಒಬ್ಬ ಟಿಕೆಟ್ ಕಾಂಗ್ರೆಸ್ ಪಕ್ಷ ನೀಡಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರಿಗೆ ಟಿಕೆಟ್ ನೀಡಿದೆ. ಅದೇ ಕಾರಣಕ್ಕಾಗಿ ಅವರು ಇವತ್ತು ಒಬ್ಬ ಶಾಸಕನಾಗಿ ಆಯ್ಕೆ ಇದ್ದಾರೆ. ಅವರ ಶಾಸಕನಾಗಿರುವಂಥ ಒಂದು ಕಾರ್ಯದ ಹಿಂದೆ ನಮ್ಮ ಸಮಾಜದ ಬೆಂಬಲ ಕೂಡ ಇದೆ ಅಂತ ನಾನು ಹೇಳ್ಬೋದು. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಹಿಂದುಳಿದ ಸಮಾಜದ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅನ್ನುವಂಥ ಒಂದು ಕೂಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಹಿಂದುಳಿದ ಸಮಾಜದ ಒಳ ಮೀಸಲಾತಿ ಬಗ್ಗೆ ನಾನು ಮಾತಾಡಲ್ಲ. ಈಗ ನಮ್ಮದೇ ಆದಂಥ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬೇಕಂತ ಕೂಗು ಭಾಳಷ್ಟು ದಿನದಿಂದ ಎದ್ದಿದೆ. ಇದು ಯಾಕೆಂದರೆ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಮುಖ್ಯವಾಗಿ ಅಸ್ಪೃಶ್ಯರಿಗೆ ಹೆಚ್ಚಿನ ಒಂದು ಮೀಸಲಾತಿ ಸಿಗಬೇಕನ್ನೋದು ಎಲ್ಲರ ಅಭಿಪ್ರಾಯ. 1979ರಿಂದ ನಾವೇನು ಒಂದು ಸ್ಪಷ್ಟ ಸಮುದಾಯಗಳನ್ನು ನಾವು ಒಳ ಮೀಸಲಾತಿಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಅದರಿಂದ ಅಸ್ಪೃಶ್ಯಕ್ಕೆ ಜನಾಂಗಕ್ಕೆ, ಅಸ್ಪೃಶ್ಯ ಜಾತಿಗಳಿಗೆ ಈ ಅವಕಾಶಗಳು ಕಡಿಮೆ ಆಗಿದ್ದಾವೆ ಮತ್ತು ಅವರ ಮೀಸಲಾತಿಗೆ ಧಕ್ಕೆ ಆಗಿದೆ ಅಂತ ಒಂದು ಸಾರ್ವತ್ರಿಕ ಕೂಗು ಎದ್ದಿದೆ. ಇದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಹಿಂದೆ ಸದಾಶಿವ ಆಯೋಗ ರಚಿಸಿತ್ತು. ಈ ಸದಾಶಿವ ಆಯೋಗ ಕೂಡ ಇವತ್ತನ್ನು ವರದಿಯನ್ನು ಕೊಟ್ಟಿದೆ. ಇವತ್ತು ಸದಾಶಿವ ವರದಿಯನ್ನು ಸರ್ಕಾರ ಸದಾಶಿವ ಆಯೋಗದ ವರದಿ ವೈಜ್ಞಾನಿಕವಾಗಿದ್ದರೆ ಸರ್ಕಾರ ಅದನ್ನು ಪರಿಶೀಲಿಸಿ ಅದನ್ನು ಜಾರಿಗೆ ತಂದರೆ ಅಸ್ಪೃಶ್ಯ ಜಾತಿಗಳಿಗೆ ಮೀಸಲಾತಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 15 ವರ್ಷಗಳಿಂದ ಏನು ಮೀಸಲಾತಿ ಆಯಿತು, BJPಯ ರಮೇಶ್ ಜಿಗಜಿಣಗಿ ಅವರು 15 ವರ್ಷಗಳ ಕಾಲ ಈ ಜಿಲ್ಲೆಯ ಸಂಸದರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವಾಗ ಈ ಒಂದು 15 ವರ್ಷದ ಏನು ಒಂದು ಆಡಳಿತ ನಿಮಗೆ ತೃಪ್ತಿ ಇದೆನಾ? ನೋಡಿ, ಶ್ರೀಯುತ ರಮೇಶ್ ಜಿಗಜಿಣಗಿ ಸಾಹೇಬರು ವಿಜಯಪುರ ಜಿಲ್ಲೆಯ ದಲಿತರ ಬಹುದೊಡ್ಡ ಮುಖಂಡರು. ಅವರ ಬಗ್ಗೆ ಮತ್ತು ಅವರ ಕಾರ್ಯವೈಖರಿ ಬಗ್ಗೆ ಮಾತಾಡಲಿಕ್ಕೆ ನಾನು ಭಾಳ ಸಣ್ಣವನಾಗ್ತೀನಿ. ಈಗ ರಮೇಶ್ ಜಿಗಜಿಣಗಿ ಸಾಹೇಬರು ಮಾಡಿದ ಕೆಲಸದ ಬಗ್ಗೆ ತಮಗಿರ್ಬೋದು, ಜಿಲ್ಲೆಯ ಎಲ್ಲ ನಾಗರಿಕರಿರ್ಬೋದು ಸಾಕಷ್ಟು ಪರಿಚಯ ಇದೆ. ನಾನು ಹೇಳುವುದಿಷ್ಟೇ, ಜಿಗಜಿಣಗಿ ಸಾಹೇಬರು ತಮಗಿರುವ ಅನುಭವ ಮತ್ತು ಹಿರಿತನದ ಆಧಾರದಲ್ಲಿ ಕೇಂದ್ರ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನಗಳನ್ನು ತರಬಹುದಾಗಿತ್ತು ಅಂತ ಇಷ್ಟು ಮಾತ್ರ ನಾನು ಹೇಳಬಹುದೇ. ಕಳೆದ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಕೇಂದ್ರದ ಮಂತ್ರಿ ಸ್ಥಾನವನ್ನು ನೀಡಿದರು. ಆಮೇಲೆ ಆ ಮಂತ್ರಿ ಸ್ಥಾನವನ್ನು ಹಿಂದಕ್ಕೆ ತೆಗೆದುಕೊಳ್ಳಾಯಿತು. ಇದರಿಂದ ಈ ಒಂದು ಹಿಂದುಳಿದ ಸಮಾಜಕ್ಕೆ BJPಯಿಂದ ಅನ್ಯಾಯ ಆಯಿತು ಅಂತೇನೋ ತಮ್ಗೆ ಅನ್ಸುತ್ತಾ? ಈಗ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಒಂದು BJP ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆ ಆದಂಥ ಮಂತ್ರಿ ಸ್ಥಾನ ಕೂಡ ಸಿಕ್ಕಿತ್ತು. ಅದು ಕಾರಣಾಂತರದಿಂದ ಕೇಂದ್ರ ಸರ್ಕಾರ ಅವರ ಮಂತ್ರಿ ಸ್ಥಾನವನ್ನು ಕಿತ್ಕೊಂಡ್ಬಿಡ್ತು. ಇದು ನಮ್ಮ ವಿಜಯಪುರ ಜಿಲ್ಲೆಯ ಒಂದು ದಲಿತರಿಗೆ ಆದ ಅನ್ಯಾಯ ಅಂತ ನಾವು ಬಯಸ್ತೀವಿ. ಯಾಕಂದರೆ ಮಾನ್ಯ ಸಂಸದರು ಮಂತ್ರಿಯಾಗಿದ್ದರೆ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೆ ಇನ್ನೂ ಹೆಚ್ಚಿನ ಅನುದಾನವನ್ನು ಜಿಲ್ಲೆಗೆ ತಂದು ಜಿಲ್ಲೆಯ ಅಭಿವೃದ್ಧಿ ಕಡೆಗೆ ತಮ್ಮ ಹೆಚ್ಚಿನ ಕೊಡುಗೆ ನೀಡಬಹುದಾಗಿತ್ತಂತ ನನ್ನ ಅಭಿಪ್ರಾಯ. ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಏನು 3 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಪಕ್ಷ ಕೇವಲ 1 ರಾಜ್ಯದಲ್ಲಿ ಮಾತ್ರ ಅಧಿಕಾರಕ್ಕೆ ಬಂತು. ಈ ಒಂದು ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಯ ಮೇಲೆ ಪ್ರಭಾವ ಬೀಳುತ್ತಾ? ಈಗ ನೋಡಿ, ವಿಧಾನಸಭೆಯ ಚುನಾವಣೆಗಳಾಗೋದು ಇವತ್ತು ರಾಜ್ಯದ ಮತ್ತು ಸ್ಥಳೀಯ ವಿಷಯಗಳ ಮುಂದಿಟ್ಟುಕೊಂಡು ಚುನಾವಣೆ ಆಗ್ತವೆ. ಆದರೆ ಲೋಕಸಭೆ ಚುನಾವಣೆ
ನಡೆಯುವುದು ಒಂದು ರಾಷ್ಟ್ರಮಟ್ಟದ ಒಂದು ದೇಶದ ಒಂದು ಹಿತಾಸಕ್ತಿ ಆಧರಿಸಿ ನಾವು ಲೋಕಸಭೆ ಚುನಾವಣೆಯನ್ನು ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಈಗ ವಿಧಾನಸಭೆ ಚುನಾವಣೆಯ ಫಲಿತಾಂಶನೇ ಬೇರೆ, ರಾಜ್ಯ ಮತ್ತು ಲೋಕಸಭೆ ಚುನಾವಣೆಯ ಫಲಿತಾಂಶಗಳು ಬೇರೆ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷ ಆಡಳಿತಕ್ಕೆ ಬಂದಾಗ್ಯೂ ಸಹಿತ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ಒಂದು ಸಮಸ್ಯೆಗೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಒಂದು ಬೇಡಿಕೆ ಇದಕ್ಕೇನ ಪರಿಹಾರ ಆಗ್ಬೋದಾ? ನೋಡಿ, ಅಖಂಡ ಕರ್ನಾಟಕವನ್ನು ರಚನೆ ಮಾಡಲಿಕ್ಕೆ ಸಾಕಷ್ಟು ಹಿರಿಯರು ಶ್ರಮಪಟ್ಟಿದ್ದಾರೆ. ಆ ಎಲ್ಲರ ಒಂದು ಪರಿಶ್ರಮದಿಂದ ನಾವು ಇವತ್ತು ಅಖಂಡ ಕರ್ನಾಟಕದ ರಾಜ್ಯದಲ್ಲಿದ್ದೇವೆ. ತಾವು ಹೇಳಿದಾಗೆ ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕವನ್ನು ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಅನ್ಯಾಯ ಆಗಿರುವುದು ನಿಜ. ಯಾಕಂದರೆ ನಾನು ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಜಿಲ್ಲೆಗಳು ತೀರಾ ಹಿಂದುಳಿದ ಜಿಲ್ಲೆಗಳು. ಈ ಹಿಂದುಳಿದ ಜಿಲ್ಲೆಗಳಿಗೆ ಹೆಚ್ಚಿನ ಅನುದಾನ ಬೇಕು. ನಮಗೆ ನಾವು ಹೆಚ್ಚಿನ ಅನುದಾನಕ್ಕೆ ಒತ್ತಾಯಿಸಬೇಕು. ಜೊತೆಗೆ ಬೆಂಗಳೂರನ್ನು ಕೇಂದ್ರೀಕರಿ ಆಗಿರುವಂಥ ಈ ರಾಜ್ಯವನ್ನು ವಿಜಯಪುರ ಅಥವಾ ಬೆಳಗಾವನ್ನು ಒಂದು ಎರಡನೇ ರಾಜಧಾನಿಯಾಗಿ ಮಾಡುವುದರಿಂದ ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ಉತ್ತರ ಕರ್ನಾಟಕಕ್ಕೆ ತರಬಹುದು ಅಂತ ನನ್ನ ಅಭಿಪ್ರಾಯ. ಈಗ ಡೆವಲಪ್ಮೆಂಟ್ ಅಂದರೆ ತಮ್ಮ ದೃಷ್ಟಿಯಲ್ಲಿ ಅಂದರೆ ಒಂದು ಸಂಸದನಾಗಿ ಬಿಜಾಪುರ ಜಿಲ್ಲೆಯ ಡೆವಲಪ್ ಅಂತಂದರೆ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ನಿಮ್ಮಲ್ಲಿದೆ? ಒಂದು ವೇಳೆ ಕಾಂಗ್ರೆಸ್ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟು ನೀವು ಒಂದು ರೀತಿಯ ನಾಳೆ ಸಂಸದರಾದರೆ ನಿಮ್ಮದೇ ಆದಂಥ ಒಂದು ಕಲ್ಪನೆ ಬಿಜಾಪುರದ ಡೆವಲಪ್ಮೆಂಟ್ ಅಂದರೆ ಹೀಗೆ ಇರಬೇಕು ಅನ್ನುವಂಥ ಒಂದು ಏನಾದರೂ ತಮ್ಮದು ಯೋಜನೆ ಇದೆಯಾ? ತಮಗೆಲ್ಲ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆ ಒಂದು ಅತ್ಯಂತ ಹಿಂದುಳಿದ ಜಿಲ್ಲೆ. ಇತ್ತೀಚಿನವರೆಗೆ ನೀರಾವರಿಯಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾಗಿತ್ತು. ಯಾವಾಗ ಈ ಜಿಲ್ಲೆಯ ಎಂ ಬಿ ಪಾಟೀಲ್ ಸಾಹೇಬರು ನೀರಾವರಿ ಮಂತ್ರಿಗಳಾದರು, ಆವಾಗ ಮಾತ್ರ ಈ ಜಿಲ್ಲೆಯ ನೀರಾವರಿಯ ಯೋಜನೆಗಳಿಗೆ ಒಂದು ವೇಗ ಸಿಕ್ತು. ಎಂ ಬಿ ಪಾಟೀಲ್ ಸಾಹೇಬರು ತಾವು ನೀರಾವರಿ ಮಂತ್ರಿಯಾಗಿ ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿದ್ದರಿಂದ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ನೀರಾವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿದೆ. ಕೆರೆಗಳು ತುಂಬಿವೆ. ಇವತ್ತು ರೈತರ ಮುಖದಲ್ಲಿ ಮಂದಹಾಸ ಇದೆ. ಅದೇ ರೀತಿ ನಾವು ಕೇಂದ್ರ ಸರ್ಕಾರದಿಂದ ಒಬ್ಬರ ಸಂಸದರಾಗಿ ನಾವು ಕೇಂದ್ರ ಸರ್ಕಾರದಲ್ಲಿರುವಂಥ ಬೇರೆ ಬೇರೆ ಯೋಜನೆಗಳಿದ್ದಾವೆ, ಸಾಕಷ್ಟು ಯೋಜನೆಗಳಿದ್ದಾವೆ. ಅವು ಎಲ್ಲಗಳ ಯೋಜನೆಗಳನ್ನು ನಾವು ಇವತ್ತು ಪರಿಶ್ರಮಪಟ್ಟು ಬಿಜಾಪುರ ಜಿಲ್ಲೆಗೆ ತಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಮುಖ್ಯವಾಗಿ ಕಾಡುವಂಥ ಈ ನಮ್ಮ ನಿರುದ್ಯೋಗ ಸಮಸ್ಯೆ. ಯಾಕಂದರೆ ಒಂದು ಬರಗಾಲ ಬಂತಂದರೆ ಇಲ್ಲಿಯ ಜನ ಗುಳೆ ಹೋಗುವ ಪದ್ಧತಿ ಇದೆ. ಅದನ್ನು ನಾವು ಇಲ್ಲಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅದನ್ನು ನೀಗಿಸಬಹುದು. ಅದನ್ನು ಹೇಗೆ ನೀಗಿಸಬಹುದು? ಅದೇ ರೀತಿ ಬೇರೆ ಬೇರೆ ಒಂದು ದೊಡ್ಡ ದೊಡ್ಡ ಉದ್ಯಮಗಳನ್ನು, ಒಂದು ಪ್ರೈವೇಟ್ ಇರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ನಲ್ಲೇ ಇರ್ಬೋದು, ಅಂಥ ಇಂಡಸ್ಟ್ರಿಗಳನ್ನು ನಾವು ಇಲ್ಲಿ ಸ್ಥಾಪಿಸಿದ್ದೇ ಆದರೆ ಆ ಗುಳೆ ಹೋಗುವಂಥ ಒಂದು ಪದ್ಧತಿಯನ್ನು ನಾವು ಹೋಗಲಾಡಿಸಬಹುದು. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಬರಬಹುದಾದಂಥ ಬೇರೆ ಬೇರೆ ಕ್ಷೇತ್ರಗಳಾದಂಥ ರೈಲ್ವೆ ಇರಬಹುದು, ಮತ್ತೊಂದು ಕುಡಿಯುವ ನೀರಿಂದ ಇರ್ಬೋದು, ಬೇರೆ ಬೇರೆ ಟೂರಿಸಂ ಇರ್ಬೋದು, ಮತ್ತು ರಸ್ತೆಗಳ ಅಭಿವೃದ್ಧಿ ಇರ್ಬೋದು. ಇದರಿಂದ ನಾವು ಹೆಚ್ಚಿನ ಅನುದಾನವನ್ನು ತಂದು ನಾವು ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಪರಿವರ್ತಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅಕಸ್ಮಾತ್ ನನಗೆ ಅವಕಾಶ ಕೊಟ್ಟರೆ ನಾನು ಅದನ್ನು ಮಾಡ್ತೀನಿ ಅಂತ ನಮಗೆ ಹೇಳ್ತೀನಿ. ಎಂ ಬಿ ಪಾಟೀಲ್ ಅವರು ಕಳೆದ ಸರ್ಕಾರದಲ್ಲಿ ನೀರಾವರಿ ಖಾತೆಯ ಸಚಿವರಾದ ಮೇಲೆ ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಮತ್ತು ನೀರಾವರಿ ಪ್ರದೇಶ ಆಯಿತು. ಅದೇ ರೀತಿಯಾಗಿ ಇವತ್ತು ಕೈಗಾರಿಕಾ ಸಚಿವರಾಗಿದ್ದಾರೆ ಎಂ ಬಿ ಪಾಟೀಲ್ ಅವರು. ಮುಂದಿನ ದಿನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಒಂದು ಕ್ರಾಂತಿ ಆಗಬಹುದು ಅಂತ ತಮಗೆ ಅನಿಸುತ್ತಾ? ನೋಡಿ, ಎಂ ಬಿ ಪಾಟೀಲ್ ಸಾಹೇಬರು ನೀರಾವರಿ ಕ್ಷೇತ್ರದಲ್ಲಿ ಮಾಡಿದಂಥ ಕಾರ್ಯಗಳನ್ನು ತಾವು ಗಮನಿಸಿದಿರಿ ಮತ್ತು ಜಿಲ್ಲೆ ಗಮನಿಸಿದೆ. ಅವರು ಅಗಾಧವಾದ ಪರಿಶ್ರಮದಿಂದ ಈ ಜಿಲ್ಲೆಯನ್ನು ಒಂದು ಪೂರಾ ನೀರಾವರಿ
ಕ್ಷೇತ್ರವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದರಂತೆ ಈ ಸಲ ಅವರು ಕೈಗಾರಿಕಾ ಮಂತ್ರಿ ಆಗಿರುವುದರಿಂದ ಜಿಲ್ಲೆಯ ಜನರ ಒಂದು ಅಭಿಲಾಷೆಯಂತೆ ಅವರು ಸಾಕಷ್ಟು ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪಿಸಬಹುದು, ಇಲ್ಲಿ ನಿರುದ್ಯೋಗಗಳನ್ನು ಹೊಡೆದಾಕಲಿಕ್ಕೆ ಅವರು ಪ್ರಯತ್ನಿಸಬಹುದು ಅಂಥೇಳಿ ಸಾಕಷ್ಟು ಅವರ ಮೇಲೆ ತಾವಾಯಿತು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗಾಗಲೇ ತಾವು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೇಳ್ತಾ ಇದ್ದೀರಿ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ತಮಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ತಾವು ಏನಾದರೂ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡೋದು ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದು ಏನಾದರೂ ಒಂದು ಯೋಚನೆ ಇದೆಯಾ? ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಆ ರೀತಿ ನಾನು ಯೋಚಿಸಲಿಕ್ಕಿಲ್ಲ. ಆದಾಗ್ಯೂ ಸಹಿತ ನಮಗೆ 2018ರಿಂದ ಇಲ್ಲಿಯವರೆಗೆ ವಿಧಾನಸಭೆ ಇರ್ಬೋದು ಮತ್ತು ಲೋಕಸಭಾ ಮತಕ್ಷೇತ್ರದಲ್ಲಿ ಟಿಕೆಟ್ ನೀಡದೇ ಇರಬಹುದು. ಇವೆಲ್ಲ ಆಗಿರೋದರಿಂದ ನಾನೇನೋ ಸುಮ್ಮಗಿರ್ಬೋದು, ಆದರೆ ನಮ್ಮ ಸಮಾಜ ಇವತ್ತು ಒಂದು ಜಾಗೃತ ಆಗಿದೆ. ನಮಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಸಮಾಜ ಇವತ್ತು ಭಾವಿಸ್ತಾ ಇದೆ. ಆದ್ದರಿಂದ ಈ ಸಮಾಜಕ್ಕೆ ಈ ಲೋಕಸಭೆಯ ಟಿಕೆಟ್ ಕೊಡುವ ವಿಷಯದಲ್ಲಿ ಅನ್ಯಾಯ ಆಗಬಾರ್ದು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಟಿಕೆಟ್ ಕೇಳುವಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ತಾವು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನೋಡಿ, ಲೋಕಸಭೆ ಚುನಾವಣೆ ಈಗ ಭಾಳ ಹತ್ತಿರದಲ್ಲೇ ಇದೆ. ಈಗ ಎಲ್ಲ ಕಾಂಗ್ರೆಸ್ ನಾಯಕರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಒಂದು ಪ್ರಾಮಾಣಿಕವಾಗಿ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದರೆ ನಾವು ಒಬ್ಬ ಸಂಸದನನ್ನು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಆರಿಸಿ ಕಳಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಇಷ್ಟೊತ್ತಿನ ತನಕ ನಮ್ಮ ಜೊತೆ ಇದ್ದು ಮುಂದಿನ ದಿನದಲ್ಲಿ ತಮ್ಮ ರಾಜಕೀಯ ನಡೆ ಹಾಗೂ MB ಪಾಟೀಲ್ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಮುಂದಿನ ದಿನದಲ್ಲಿ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಎದುರಿಸಲಿ ಅನ್ನುವಂಥ ವಿಷಯಗಳನ್ನು ಹೇಳಿದಂಥ ಮತ್ತು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳೂ ಆದಂಥ ಶ್ರೀ ರಾಜಶೇಖರ್ ಯಡಳ್ಳಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.